ಇಲ್ಲಿ ನನಗೆ ಬಂದಿರೋ ಪೇಷಂಟ್ ರಿವ್ಯೂ ಹೇಳೋದೇನಂದ್ರೆ, ಸರ್ ಈ ನೇಚರೇ ಅರ್ಧ ಆರಾಮ್ ಮಾಡುತ್ತೆ, ಇನ್ನೊಂದು ಅರ್ಧ ಅಷ್ಟು ನಿಮ್ಮ ಮೆಡಿಸಿನ್ ಇಂದ ಸರಿ ಆಗ್ತದೆ. ನಮ್ಮಲ್ಲಿ ಅಭ್ಯಂಗ, ಶಿರೋಧಾರ, ಷಷ್ಟಿಕ ಶಲಿಪಿಂಡ ಸ್ವೇದ, ಪತ್ರಪಿಂಡ ಸ್ವೇದ, ಉದ್ವರ್ತನ, ನಾಡಿ ಸ್ವೇದ, ಪಂಚಕರ್ಮ ಇಂತಹ ಎಲ್ಲ ಆಯುರ್ವೇದ ಚಿಕಿತ್ಸೆಗಳು ಲಭ್ಯವಿದೆ. ನಡ್ಕೊಂಡು ಹೋಗೋಕ್ಕಾಗ್ತಾ ಇರಲಿಲ್ಲ, ಕುತ್ಕೊಂಡು ಹೋಗ್ತಾ ಇದ್ದವನು ನಾನು. ಇವಾಗ ನಾನು 1 ಕಿಲೋಮೀಟ್ರ್ ಚೆಕ್ ಮಾಡಿದ್ದೀನಿ, ಎಲ್ಲೂ ನಿಲ್ಲದೆ ಹೋಗಿ ವಾಪಸ್ಸು ನಡ್ಕೊಂಡು ತಿರುಗಿ ಓಡಾಡ್ತಾ ಇದ್ದೀನಿ. ಇವಾಗ ನೋವೆಲ್ಲ ತುಂಬ ಕಡಿಮೆ ಆಗಿದೆ. ನಿಮಗೆ ಕೀಲು ನೋವಾಗಿರ್ಬೋದು, ಕುತ್ತಿಗೆ ನೋವು, ಬೆನ್ನು ನೋವು, ಜಾಯಿಂಟ್ ಪೇನ್ಸ್, ಯಾವುದೇ ಜಾಯಿಂಟ್ ಪೇನ್ಸ್ ಆಗಿರ್ಬೋದು, ಮತ್ತು ನ್ಯೂರೋಲಾಜಿಕಲ್ ಕಂಡೀಷನ್ ಆಗಿರ್ತಕ್ಕಂಥ ಸ್ಟ್ರೋಕು, ಪ್ಯಾರಾಲಿಸಿಸು, ಸ್ಪೈನಲ್ ಕಾರ್ಡ್ ಇಂಜುರೀಸು, ಮಕ್ಕಳ ಬೆಳವಣಿಗೆಯಲ್ಲಿ ಡೆವಲಪ್ಮೆಂಟಲ್ ಡಿಲೇಸ್ ಅಂತ ಹೇಳ್ತೀವಿ, ಅದರಲ್ಲಿ ಏನಾದ್ರು ತೊಂದರೆಗಳಿತ್ತು ಅಂದ್ರೂ ನಾವಿಲ್ಲಿ ಚಿಕಿತ್ಸೆ ಕೊಡ್ತೀವಿ. ಕೈ ಹೀಗೆ ಇದ್ದಾಗ ಅದನ್ನ ಓಪನ್ ಮಾಡೋಕ್ಕೂ ಪ್ರಾಬ್ಲಮ್ ಆಗ್ತಾ ಇತ್ತು. ಇವಾಗ ಆರಾಮ್ಸೆ ಕೈ ಓಪನ್ ಮಾಡ್ತೀನಿ, ಕ್ಲೋಸ್ ಮಾಡ್ತಿದ್ದೀನಿ. ಮತ್ತೆ ಲೆಗ್ ಕೂಡ ಅಷ್ಟೇ, ಸಿ ಟೈಪ್ ಹೀಗೆ ಇಡ್ತಿದ್ದೆ, ಪರವಾಗಿಲ್ಲ. 3 days ಅಲ್ಲಿ ಇಷ್ಟು ಇಂಪ್ರೂವ್ಮೆಂಟ್ ಕಂಡಿದೆ. ಹೆಲ್ದಿ ಫುಡ್ ಅಟ್ ದ ಸೇಮ್ ಟೈಮ್ ಟೇಸ್ಟಿಯಾಗಿ ಮಾಡ್ತಾ ಇದ್ದಾರೆ. ಯಾವುದೇ ಪದಾರ್ಥ ಆಗ್ಲಿ ದೇ ಲುಕ್ ಇನ್ ಟು ಹೆಲ್ತ್. ಇಲ್ಲಿ 1 ಲಕ್ಷ ಗಿಡ ಮರಗಳಿದಾವೆ. ನಾವು ಬಂದಿರೋನ್ನ ಯಾಕೆ ಬಂದ್ರಿ ಅಂತ ಯಾವತ್ತೂ ಯಾರನ್ನು ಕೇಳಲ್ಲ. ಬನ್ನಿ ಒಳಗಡೆ, ಫಸ್ಟ್ ಇದನ್ನೆಲ್ಲ ಅನುಭವ ತಗೊಳ್ಳಿ, 1 ಗಂಟೆ ಇರಿ ಇಲ್ಲಿ. ಬರೀ ಟ್ರೀಟ್ಮೆಂಟ್ ಅಂತ ಅಲ್ಲ, ಎಲ್ಲ ನೋಡ್ಕೊಳ್ಳಿ. ಎಲ್ಲ ನೋಡ್ಕೊಂಡ್ಮೇಲೆ ನಿಮಗೆ ಸರಿ ಅನಿಸ್ತಂದ್ರೆ ನೆಕ್ಸ್ಟ್ ಟ್ರಿಪ್ನಾಗ ನೀವು ಪ್ಲಾನ್ ಮಾಡ್ಕೊಳ್ಳಿ. ನಾವು ನಿಮ್ಮ ದಿನವನ್ನು ಬೆಳಿಗ್ಗೆ 6 ಗಂಟೆಯಿಂದ ಯೋಗದಿಂದ ಸ್ಟಾರ್ಟ್ ಮಾಡಿಸ್ತೀವಿ. ವಾಟರಿಂದ ನಿಮ್ಮ ಓಲ್ ಅಪ್ಪರ್ ಜೆ ಟ್ರ್ಯಾಕ್ನ ನಾವು ಕ್ಲೀನ್ ಮಾಡಿಸ್ತೀವಿ. ಡಿಟಾಕ್ಸ್ ಜ್ಯೂಸ್ ಇದು. ಇದರಲ್ಲಿ ನಾವು ಆಯುರ್ವೇದ ಕೆಲವೊಂದಿಷ್ಟು ರೆಮಿಡೀಸ್ ನ ಎಲ್ಲ ಯೂಸ್ ಮಾಡಿ, ಸೊ ನೀವು ಆರಾಮಾಗಿ ಇದನ್ನ ಕುಡಿಬಹುದು. ಯಾವುದೇ ಕಹಿ ಇರಲ್ಲ. ಕೆಲವೊಬ್ಬರಿಗೆ ಒಬೆಸಿಟಿ, ಆಮೇಲೆ ಗ್ಯಾಸ್ಟ್ರಿಕ್, ಅದಾದ್ಮೇಲೆ ಕೊಲೊನಲ್ ಇನ್ಫೆಕ್ಷನ್ಸ್ಗಳು, ಅದಾದ್ಮೇಲೆ ತುಂಬಾ ಹೆಣ್ಮಕ್ಳಿಗೆ PCOD, PCOS ಪ್ರಾಬ್ಲಮ್ಸ್, ಈ ತರದ ಹಲವಾರು ಕಾಯಿಲೆಗಳಿಗೆ ಇಲ್ಲಿ ಅವ್ರು ಇದ್ರು ಅಂದ್ರೆ 24/7 ನಾವು ಮಾನಿಟರ್ ಮಾಡ್ತೀವಿ. ನನಗೆ ವೆಯ್ಟ್ ಲಾಸಿಗೆ ಬಂದಿರೋದು. ನಾನು ಬಂದಾಗ 70 kg ಇದ್ದೆ, ಈಗ 66 ಆಗಿದ್ದೀನಿ. ಪರ್ ಡೇ 15 ಸಲ ನಮ್ ಡಾಕ್ಟರ್ಸ್ ವಿಸಿಟ್ ಮಾಡ್ತಾರೆ. ಅವ್ರು ಉಳ್ಕೊಂಡಿರುವಂತ ಜಾಗಕ್ಕೆ ಟೋಟಲ್ ಆಗಿ ಎಲ್ಲ ಸೇರಿ ಕನ್ಸಲ್ಟೇಷನ್ ಒಂದ್ ದಿನಕ್ಕೆ 20 ಸತಿ ಆಗಿರುತ್ತೆ. ಈಗ ನೀವು ಯಾವ್ದೋ ಒಂದು ತುಂಬಾ 100 ಜನ 200 ಜನ ಇರೋ ಕಡೆ ನೀವು ಹೋದ್ರಿ ಅಂದ್ರೆ ಅಲ್ಲಿ ನಿಮಗೆ ಒಂದೇ ತರದ ಫುಡ್ ಮಾಡಿರ್ತಾರೆ. ಪರ್ಟಿಕ್ಯುಲರ್ ನಿಮಗಿದು ಅಂತ ಮಾಡಿರಲ್ಲ. ಇಲ್ಲಿ ನಾವು ಹಂಗಲ್ಲ. ಪ್ರತಿಯೊಂದು ಪೇಷಂಟ್ಗೂ ಕೂಡ ಇವತ್ತು ಬೆಳಗ್ಗೆ 10 ಜನ ಇದಾರೆ ಅಂದ್ರೆ 10 ಜನರಿಗೆ ಬೇರೆ ಬೇರೆ ಬೇಕು ಅಂದ್ರೆ 10 ಜನರಿಗೆ ಬೇರೆ ಬೇರೆ ಮಾಡ್ತೀವಿ ನಾವು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ಸುಮಾರು ದಿನಗಳಿಂದ ಕೆಲಸ ಮಾಡಿ ಸುಸ್ತಾಗಿದ್ದೀವಿ. ಸುಮಾರು ಊರುಗಳಿಗೆ ತಿರುಗಾಡಿದೀವಿ. ನಮ್ಮ ಆರೋಗ್ಯದ ಸ್ಥಿತಿಗತಿಯನ್ನ ಒಮ್ಮೆ ಗಮನಿಸಿದ್ರೆ ನಾವು ಎಲ್ಲೆಲ್ಲೋ ಹೋಗ್ತೀವಿ, ಎಷ್ಟೆಷ್ಟೊತ್ತಿಗೋ ನಿದ್ದೆ ಮಾಡ್ತೀವಿ, ಕಂಪ್ಯೂಟರ್ ಮುಂದೆ ಇರ್ತೀವಿ, ಆಫೀಸಲ್ಲಿ AC ಒಳಗಡೆ ಇರ್ತೀವಿ. ಹೀಗೆಲ್ಲ ಅದ್ರ ಜೊತೆಗೆ ನಮ್ಮ ಆಹಾರ ಪದ್ಧತಿ ಇದೆಯಲ್ಲ, ನಾವು ಎಷ್ಟೊತ್ತಿಗೆ ಊಟ ಮಾಡ್ಬೇಕು ಅಷ್ಟೊತ್ತಿಗೆ ಮಾಡಿರಲ್ಲ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಹೀಗೆ ಎಷ್ಟೆಷ್ಟೊತ್ತಿಗೋ ಊಟ ಮಾಡಿರ್ತೀವಿ. ಆರೋಗ್ಯ ಅಂತೂ ಪಕ್ಕ ಸಿಟಿಯಲ್ಲಿರೋರಿಗೆ ಹದಗೆಟ್ಟಿರುತ್ತೆ. ಇದಕ್ಕೆ ನಾವು ಕೂಡ ಹೊರತಾಗಿಲ್ಲ ಅಂತ ಹೇಳ್ಬಹುದು. ಸೊ ಹಾಗಾಗಿ ಈಗ ಒಂದು ವೀಕೆಂಡ್ ಅಲ್ಲಿ ಒಂದು ಸಣ್ಣ ರಿಲ್ಯಾಕ್ಸೇಷನ್ ಮಾಡ್ಬೇಕು, ಆರೋಗ್ಯವನ್ನ ಸರಿ ಮಾಡ್ಕೋಬೇಕು, ಅಥವಾ ಒಂದು ಪ್ರಕ್ರಿಯೆ ಅಂತ ಹೇಳ್ತೀವಲ್ಲ, ನಮ್ಮ ಒಳಗಡೆ ಇರುವಂತ ಕೆಲವೊಂದು ಟಾಕ್ಸಿನ್ ಗಳನ್ನ ಹೊರ ಹಾಕ್ಬೇಕು ಅಂತ ಒಂದು ಯೋಚನೆ ಮಾಡ್ಕೊಂಡು ಈಗ ಟೀಮ್ ಹೆಗ್ಗದ್ದೆ ಜೊತೆಗೆ ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಮೈಸೂರಿನ ಆದಿಯೋಗಿ ನೇಚರ್ ಕ್ಯೂರ್ ಅಂಡ್ ವೆಲ್ನೆಸ್ ಸೆಂಟರ್ಗೆ ಇವತ್ತು ಹೋಗ್ಬೇಕು ಅಂತ ಪ್ಲಾನ್ ಮಾಡಿ, ಈಗ ನೋಡಿ ಸಮಯ ಎಲ್ಲಿದೆ ನೋಡಿ, ನಡುರಾತ್ರಿ 10 ಗಂಟೆ 30 ನಿಮಿಷ. ಈಗ ಬೆಂಗಳೂರು ಬಿಟ್ಟಿದ್ದೀನಿ. ಇಷ್ಟೊತ್ತು ಕೆಲಸ ಮಾಡ್ಕೊಂಡು ಈಗ ಬೆಂಗಳೂರು ಬಿಟ್ಟು ನಾವು ಮೈಸೂರಿಗೆ ಹೊರಟಿದ್ದೀವಿ. ಸೊ ಆದಿಯೋಗಿ ನೇಚರ್ ಕ್ಯೂರ್ ಅಂಡ್ ವೆಲ್ನೆಸ್ ಸೆಂಟರ್ ಅಲ್ಲಿ ಏನೇನಿದೆ, ಏನೇನ್ ಟ್ರೀಟ್ಮೆಂಟ್ಗಳು ಸಿಗುತ್ತೆ, ನಮ್ಮ ಆರೋಗ್ಯವನ್ನ ಸುಧಾರಿಸಿಕೊಳ್ಳೋದಕ್ಕೆ ಅಥವಾ ರಿಲ್ಯಾಕ್ಸೇಷನ್ ಮಾಡೋದಕ್ಕೆ ಅಥವಾ ಟಾಕ್ಸಿನ್ಗಳನ್ನ ಹೊರ ಹಾಕೋದಕ್ಕೆ ಇಲ್ಲಿ ಯಾವ್ಯಾವ ಟ್ರೀಟ್ಮೆಂಟ್ಗಳು ಇದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಖುದ್ದಾಗಿ ನಿಮ್ಗೆ ತೋರಿಸ್ತೀನಿ. ಇದ್ರ ಜೊತೆ ಒಂದಿಷ್ಟು ಎಪಿಸೋಡ್ಗಳನ್ನು ಕೂಡ ನಾನು ಮಾಡ್ತೀನಿ. ನಾನು ಹೋಗ್ತಿರೋದು ನನ್ನ ಪರ್ಸನಲ್ಗೆ. ನಾನು ಎಲ್ರಿಗೂ ಸಜೆಸ್ಟ್ ಮಾಡೋದು, ನೀವು ಕೂಡ ಒಮ್ಮೆ ವೀಕೆಂಡ್ ಅಲ್ಲೋ ಅಥವಾ ವೀಕ್ ಡೇಸ್ ಅಲ್ಲೋ ಈ ಎಲ್ಲಾ ಜಂಜಾಟಗಳಿಂದ ಮುಕ್ತರಾಗಬೇಕು ಅಂತ ಯೋಚನೆ ಮಾಡೋರಿದ್ರೆ, ಅಥವಾ ನನ್ನ ಆರೋಗ್ಯವನ್ನ ಸುಧಾರಿಸ್ಕೊಳ್ಬೇಕು ಅಂತ ನೀವು ಯೋಚಿಸ್ತಿದ್ರೆ, ದಯವಿಟ್ಟು ಒಂದು ಸಲ ಇಲ್ಲಿಗೆ ಹೋಗಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಾನು ಬರ್ತೀನಿ ಅಂತ ಹೇಳಿದ್ದೆ, ಆಲ್ರೆಡಿ ನೀವು ಬನ್ನಿ ಅಂತ ನಮ್ಮ ರೂಮನ್ನು ಕೂಡ ಅವರು ಬುಕ್ ಮಾಡ್ಕೊಂಡಿದ್ದಾರೆ. ಸೊ ಇವತ್ತು ರಾತ್ರಿ ಇನ್ನೊಂದು 2 ಗಂಟೆಯಲ್ಲಿ ನಾನು ಮೈಸೂರಿಗೆ ತಲುಪ್ತೀನಿ. ಸೊ ಇವತ್ತು ರಾತ್ರಿ ಅಲ್ಲಿ ಇದ್ದು ನಾಳೆ ಬೆಳಿಗ್ಗೆಯಿಂದ ಅವ್ರು ಕೊಡುವಂಥ ಟ್ರೀಟ್ಮೆಂಟ್ಗಳನ್ನು ಪಡ್ಕೊಂಡು
ನಾನು ನಿಮಗೆ ವಿಡಿಯೋಸ್ ಮುಖಾಂತರನು ಅಲ್ಲಿಯ ಸೆಂಟರ್ ಹೆಂಗಿದೆ, ಅಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ಗಳು ಸಿಗುತ್ತೆ, ನಮಗೆ ಎಷ್ಟು ಇದು ಬೆನಿಫಿಟ್ ಇದೆ, ಆರೋಗ್ಯದ ಕಳಕಳಿಯಲ್ಲಿ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಿದ್ದೀನಿ. ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಬನ್ನಿ ಈಗ ಮೈಸೂರು ಕಡೆ ಹೋಗಿ ಬರೋಣ. ಫೈನಲಿ ನಾವು ಮೈಸೂರಿಗೆ ಬಂದ್ವಿ. ಅನ್ಕೊಂಡಂಗೆ 2-2.5 ಗಂಟೆಯಲ್ಲಿ ಮೈಸೂರನ್ನ ರೀಚ್ ಆದ್ವಿ. ನೋಡಿ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ, ಆಯುರ್ವೇದ, ಫಿಸಿಯೋಥೆರಪಿ ಇದೆಲ್ಲವೂ ಕೂಡ ಇಲ್ಲಿದೆ. ಇದು ಎಂಟ್ರಿ ಗೇಟ್. ಇದು ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಫಿಸಿಯೋಥೆರಪಿ ಪ್ರತಿಯೊಂದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡಿ, ಇಲ್ಲಿಗೆ ಬಂದ್ರೆ ಒಳಗಡೆ ಹೋದ್ರೆ ಇಲ್ಲಿ ನಮಗ್ ಬೇಕಾಗಿರುವಂತ ಪ್ರಕೃತಿ ಚಿಕಿತ್ಸೆಯನ್ನು ನಾವು ಮಾಡ್ಕೊಂಡು ಬರಬಹುದು. ಕಾಸ್ಟ್ಲಿ ಆಗತ್ತೆ. ಮಗಳು ಮಲಗಿದಾಳೆ. ಥ್ಯಾಂಕ್ ಯು. ಈಗ ನಾವು ಮೈಸೂರಿಗೆ ಬಂದು ಆದಿಯೋಗಿ ವೆಲ್ನೆಸ್ ಸೆಂಟರ್ ನ ಒಳಗೆ ಬಂದಿದೀವಿ. ಇದು ಎಷ್ಟು ಎಕರೆ ಜಾಗ ಬ್ರದರ್? 5 ಎಕರೆ. 5 ಎಕರೆ ಜಾಗದಲ್ಲಿ ನಮ್ಗೊಂದು ಕಾಟೇಜ್ ಅನ್ನ ಇವರು ಫಿಕ್ಸ್ ಮಾಡಿದ್ದಾರೆ. ಸೊ ಇವತ್ತು ಇಲ್ಲಿ ರೆಸ್ಟ್ ಮಾಡಿ ನಾಳೆ ಬೆಳಿಗ್ಗೆ ನಿಮ್ಗೆ ಎಂಟೈರ್ ಇದ್ರಲ್ಲಿ ಏನೇನಿದೆ, ಯೋಗ ಹಾಲ್ ಇದೆ, ಸೊ ಪೇಷಂಟಿಗೆ ಉಳ್ಕೊಳ್ಳೋದಕ್ಕೆ ಸಪ್ರೇಟ್ ಕಾಟೇಜಸ್ಗಳಿದೆ. ಸೊ ಒಂದು ರೀತಿಯಲ್ಲಿ ಒಂದು ಪ್ರಕೃತಿ ಮಡಿಲಲ್ಲಿ ಇರಬೇಕು, ಅಥವಾ ವೀಕೆಂಡಲ್ಲಿ ನಾನೊಂದು ಕಡೆ ಹೋಗ್ಬಿಟ್ಟು ಸ್ಟೇ ಆಗಿ ಕೂಲ್ ಕಾಮ್ ಆಗಿರಬೇಕು ಅನ್ನೋರು ಎಲ್ರಿಗೂ, ಜೊತೆಗೆ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು, ಏನಾದರೂ ನಾನು ನನ್ನ ಹೆಲ್ತನ್ನು ರಿಕವರಿ ಮಾಡ್ಕೋಬೇಕು ಅನ್ನೋರೆಲ್ರಿಗೂ ಇದು ಹೆಲ್ಪ್ ಆಗುತ್ತಲ್ಲ ಬ್ರದರ್? ಹೌದು, 100% ಹೆಲ್ಪ್ ಆಗುತ್ತೆ. ಎಷ್ಟೊತ್ತು ಬೇಕಾದ್ರೂ ಬರ್ಬೋದು ಇಲ್ಲಿಗೆ ಎಂಟ್ರಿ? ಈಗ ನೀವು 12 ಗಂಟೆಗೆ ಬಂದಿದ್ದೀರಾ, ಈಗ ರಾತ್ರಿ 12 ಗಂಟೆ ನಾನು ಬಂದಿದ್ದೀನಿ. ಈಗ ನಮ್ಮ ವೆಲ್ಕಮ್ ಮಾಡ್ಕೊತೀನಿ. ಹೌದು, ಹೆಂಗೆ ಇಲ್ಲಿ ಪ್ಲಾನ್ ಬಂದಿದ್ದು ಅಂತ? ಇದು 1 ಲಕ್ಷ ಗಿಡ ಮರಗಳಿದಾವೆ ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ. 5 ಎಕರೆದಲ್ಲಿ ಇದೆ. 28 ಬಿಲ್ಡಿಂಗ್ ಇದಾವೆ ಇಲ್ಲಿ. ಇಲ್ಲಿ ಎಲ್ಲ ಆಲ್ ಇನ್ ಒನ್ ಸರ್ವಿಸ್ ಅಂತ, ಲೈಕ್ ಈಗ ಆಯುರ್ವೇದ, ನ್ಯಾಚುರೋಪತಿ, ಫಿಸಿಯೋಥೆರಪಿ ಒಂದೇ ಸೂರಿನಡಿ, ಮತ್ತೆ ಅದು ಪ್ರಕೃತಿ ಮಡಿಲಲ್ಲಿ, ಇಷ್ಟು ಒಳ್ಳೆ ವಾತಾವರಣದಲ್ಲಿ. ಇಲ್ಲಿ ನನಗೆ ಬಂದಿರೋ ಪೇಷಂಟ್ ರಿವ್ಯೂ ಹೇಳೋದೇನಂದ್ರೆ, ಸರ್ ಈ ನೇಚರೇ ಅರ್ಧ ಆರಾಮ್ ಮಾಡುತ್ತೆ, ಇನ್ನೊಂದು ಅರ್ಧ ಅಷ್ಟೇ ನಾವು ನಿಮ್ ಮೆಡಿಸಿನ್ ಇಂದ ಸರಿ ಆಗ್ಬೇಕು, ಟ್ರೀಟ್ಮೆಂಟ್ ಇಂದ ಸರಿ ಆಗ್ಬೇಕು ಅಂತ ಹೇಳ್ತಾರೆ. ನೋಡಿ, ನಾವಿಲ್ಲಿ ಬಂದಿದ್ದು ಒಂದು ವೀಕೆಂಡ್ ಪಿಕ್ನಿಕ್ ತರ. ನಮ್ಗಿದು ವೀಕೆಂಡ್ ಅಲ್ಲಿ 1-2 ದಿನ ಕಳ್ಕೊಂಡು ಹೋಗೋಣ ಅಂತ ಬಂದಿದ್ದು. ಖುಷಿ ಆಯ್ತು. ನೋಡಿ, ಈಗ ಕಾಟೇಜ್ ಅನ್ ಬೇಕಾದ್ರೂ ನಾನು ತೋರಿಸ್ತೀನಿ, ನೋಡಿ ಹೆಂಗಿದೆ ಅಂತ. ಓಪನ್ ಮಾಡೋಣ. ವಾವ್, ಚೆನ್ನಾಗಿದೆ ನೋಡಿ. ಸೊ ಸಿಂಪಲ್ ಆಗಿ ಉಳ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುವಂಥ ಒಂದು ರೂಮು. ನೋಡಿ, ಇಲ್ಲಿ ಪ್ರತಿಯೊಂದು ಹಾಕಿದ್ದಾರೆ. ಮಾರ್ನಿಂಗ್ ಎಷ್ಟು ಗಂಟೆಗೆ, 6 ಗಂಟೆಗೆ ಎದ್ದೇಳಬೇಕು, ಯೋಗ ಮತ್ತು ಪ್ರಾಣಾಯಾಮ ಇರುತ್ತೆ. ಆಮೇಲೆ ಆಫ್ಟರ್ನೂನ್ ಲಂಚ್ ಏನಿರುತ್ತೆ, ಆಮೇಲೆ ನಮ್ಮ ಸ್ಲೀಪಿಂಗ್ ಇರ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಇರ್ಬೋದು, ಲೈಟ್ ಡಿನ್ನರ್ ಅಂತ ಕರೀತಾರೆ ಇಲ್ಲಿ. ಸೊ ಅದೆಲ್ಲವನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದನ್ನು ತೋರಿಸೋದಕ್ಕಂತಾನೆ ಇವತ್ತು ಇಲ್ಲಿಗೆ ನಡುರಾತ್ರಿಯಲ್ಲಿ ಬಂದೆ. ನೋಡೋಣ, ನಾಳೆ ಫುಲ್ಲು ಎಲ್ಲವನ್ನ ತೋರಿಸ್ತೀನಿ. ಇಲ್ಲಿ ಏನೇನಿದೆ ಅನ್ನೋದನ್ನು ನಾಳೆಯಿಂದ ಕಂಟಿನ್ಯೂ ಎಪಿಸೋಡಲ್ಲಿ ಪ್ರಸಾರ ಮಾಡ್ತೀನಿ. ಸ್ಟೇ ಟ್ಯೂನ್. ಬನ್ನಿ, ಈಗ ನಾನಂತೂ ಮಲ್ಕೊಂತೀನಿ, ಎಲ್ಲರೂ ಮಲ್ಕೊಳ್ಳಿ. ಸೊ ನಾಳೆ ನಮ್ಮ ಜರ್ನಿ ಇಲ್ಲಿ ಮತ್ತೆ ಕಂಟಿನ್ಯೂ ಆಗುತ್ತೆ. ನೋಡೋಣ. ಏನನ್ನಿಸ್ತು ನಿಂಗೀಗ? ರಾತ್ರಿ ಎಲ್ಲ ಕಳೆದ್ವಿ ಇಲ್ಲಿ, ಈಗ ಬೆಳಿಗ್ಗೆ ಆಗಿದೆ. ಸೊ ಒಂದು ರೌಂಡ್ ಎಲ್ಲ ವಾಕ್ ಮಾಡಿದ್ವಿ. ಈ ಕಡೆ ತೋಟ, ಈ ಕಡೆ ತೋಟ, ಅಲ್ಲಿ ಮೇಲ್ಗಡೆ ಒಂದಿಷ್ಟು ಕಾಟೇಜ್ಗಳಿದೆ. ಎಂಟ್ರಿ ತುಂಬ ಚೆನ್ನಾಗಿದೆ ನೋಡಿ. ಕೂತ್ಕೊಳ್ಳೋದಕ್ಕೆ ಕೂಡ ಎಷ್ಟು ಬ್ಯೂಟಿಫುಲ್ ಆಗಿ ಅರೇಂಜ್ ಮಾಡಿದ್ದಾರೆ. ಏನನ್ನಿಸ್ತು? ತುಂಬಾ ಖುಷಿ ಆಯ್ತು. ನಾನು ಆಕ್ಚುಲಿ ಹೇಳ್ತಿದ್ದೆ ಅಲ್ವಾ ನಿಮ್ಮ ಹತ್ರ, 1-2 ದಿನ ಎಲ್ಲಾದ್ರೂ ಹೋಗೋಣ, ಸ್ವಲ್ಪ ನೇಚರ್ ಅಲ್ಲಿ ಇದ್ವರೋಣ. ಎಸ್, ನೇಚರ್ ಜೊತೆ ಇರೋದಕ್ಕೆ, ಜೊತೆಗೆ ಖಾಲಿ ನೇಚರ್ ಜೊತೆ ಮಾತ್ರ ಅಲ್ಲ, ನಿಮ್ಮ ವೀಕೆಂಡ್ ಅನ್ನ ತುಂಬಾ ಅರ್ಥಪೂರ್ಣವಾಗಿ ಕಳಿಬೇಕು ಅಂತ ಹೇಳಿದ್ರೆ ಇಂಥ ಪ್ಲೇಸ್ಗಳಿಗೆ ಬರಬೇಕು ಅಂತ ನಂಗೆ ಅನ್ಸುತ್ತೆ. ಇಲ್ಲಿ ಆರೋಗ್ಯದ ದೃಷ್ಟಿಯಿಂದನೂ ಕೂಡ ತುಂಬ ಸ್ಪೆಸಿಫಿಕ್ ಆಗಿರುವಂಥ ಪ್ಲೇಸ್ ಇದು. ಇನ್ನೊಂದು, ನಮ್ಮ ಸಿಟಿ ಗೊಂದಲಗಳು, ಗೊಜಲು ಎಲ್ಲವನ್ನ ಬಿಟ್ಟು ಹಾಕಿ ಪೀಸ್ಫುಲ್ ಆಗಿರಬೇಕು ಅಂದರೂ ಕೂಡ ಅದಕ್ಕೂ ಬೆಸ್ಟ್. ಇಲ್ಲಿ ಇದರ ಸಂಸ್ಥಾಪಕರಾಗಿರುವಂಥ ಮಣಿಕಂಠ ಅವರಿದ್ದಾರೆ. ನಮಸ್ತೆ. ವೆಲ್ಕಮ್ ಸರ್. ಎಸ್, ಅವಾಗ ರಾಣೆಬೆನ್ನೂರಲ್ಲಿ ನೀವು ನಮಗೆ ಸಿಗ್ತಾ ಇದ್ರಿ. ಈಗ ಇಲ್ಲಿ ಮೈಸೂರಿಗೆ ಬಂದ್ರು ಇವ್ರು ನಮಗೆ ಸಿಗ್ತಾ ಇದ್ದಾರೆ. ನೋಡಿ, ಈಗ ನಾವು ರಾತ್ರಿ ಇಲ್ಲಿಗೆ ಬಂದ್ವಿ, ನಮ್ಗೆಲ್ಲ ಅರೇಂಜ್ ಮಾಡಿದ್ರಿ, ಬೆಳಿಗ್ಗೆ ಎದ್ದು ವಾಕಿಂಗ್ ಎಲ್ಲ ಮುಗೀತು. ಈಗ ನಾನು ಸ್ನಾನ ಮಾಡಿ ರೆಡಿ ಆದೆ. ಈಗ ಬೆಳಿಗ್ಗೆ ಫ್ರೆಶ್ ಅಪ್ ಆದಾಗ
ಏನ್ ಮಾಡ್ಬೇಕು ಫಸ್ಟ್ ಏನ್ ಕೊಡ್ತೀರಾ ನೀವು ನಮ್ಗೆ? ಈಗ ನೋಡಿ ನಮ್ದು ದಿನಚರ್ಯ ಸ್ಟಾರ್ಟ್ ಆಗ್ಬೇಕಾಗಿರೋದು ಯಾವ ತರ ಅಂತಂದೇಳಿ ನಾವೊಂದು ರೂಲ್ಸ್ ಇಟ್ಕೊಂಡಿದೀವಿ ಆಯುರ್ವೇದದಲ್ಲಿ. ಓಕೆ. ಸೊ ಅದ್ರ ಪ್ರಕಾರನೇ ನಮ್ಮ ದಿನಚರ್ಯ ಸ್ಟಾರ್ಟ್ ಆಗ್ಬೇಕು. ಓಕೆ. ಮೊದಲು ಬೆಳಗ್ಗೆ ನಾವು ನಿಮಗೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ವೆಲ್ನೆಸ್ ಸ್ಟೇ ಆಗಿರೋದ್ರಿಂದ ನೀವು ಆಕ್ಚುಲಿ ಯಾವ್ದು ಪ್ಯಾಕೇಜ್ ಅದನ್ನೇನು ಬುಕ್ ಮಾಡ್ಕೊಂಡಿಲ್ಲ. ಇಲ್ಲ. ಸೊ ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ, ವೆಲ್ನೆಸ್ ಸ್ಟೇ ಅಂತ ಒಂದು ಕೊಟ್ಟಿದೀವಿ. ಅಂದ್ರೆ ಇದರಲ್ಲಿ ಡಿಟಾಕ್ಸಿಫಿಕೇಶನ್ ಟೀ ಅಂತ ಇರುತ್ತೆ, ಜ್ಯೂಸ್ ಅಂತ ಇರುತ್ತೆ, ಡಯಟ್ ಫುಡ್ ಅಂತ ಇರುತ್ತೆ, ಜೊತೆಗೆ ನಿಮಗೆ ಪರ್ಟಿಕ್ಯುಲರ್ ಆಗಿ ರಿಲ್ಯಾಕ್ಸೇಷನ್ ಮಸಾಜ್ ಇರುತ್ತೆ, ಕೆಲವೊಬ್ಬರಿಗೆ ಬಸ್ತಿ ಕೊಡ್ತೀವಿ. ಸೊ ಆ ತರದೆಲ್ಲ ಇರುತ್ತೆ. ಅದ್ರಲ್ಲಿ ಏನಂತಂದ್ರೆ ಈಗ ನಾವು ನಿಮಗೆ ಕರ್ಕೊಂಡು ಹೋಗ್ತಾ ಇರೋದು ಜಾಗ ಕಿಚನ್ ಕರ್ಕೊಂಡು ಹೋಗ್ತಾ ಇದೀನಿ ನಾನು. ಓಕೆ, ಈಗ ನಾವು ಹೋಗ್ತಾ ಇದೀವಿ. ಸೊ ಅಲ್ಲಿ ಏನಂತಂದ್ರೆ ನಿಮಗಾಗಿ ಡಿಟಾಕ್ಸಿಫಿಕೇಶನ್ ಜ್ಯೂಸ್ ರೆಡಿ ಇದೆ, ಡಿಟಾಕ್ಸ್ ಜ್ಯೂಸ್ ಅಂತ. ಅದನ್ನ ಖಾಲಿ ಹೊಟ್ಟೆಯಲ್ಲಿ ತಗೋಬೇಕು. ಅವಾಗ ಫುಲ್ ಬಾಡಿ ಡಿಟಾಕ್ಸ್ ಆಗುತ್ತೆ. ಈಗ 6 ಗಂಟೆ ಆಗಿರೋದ್ರಿಂದ ಯೋಗಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ನಮ್ಮ ಬಾಡಿ ಡಿಟಾಕ್ಸ್ ಮಾಡ್ಕೋಬೇಕು. ಹೌದು ನೋಡಿ ವೀಕ್ಷಕರೇ, ಇಲ್ಲಿಗೆ ನಾವು ಮಾತ್ರ ಅಲ್ಲ, ಅನೇಕ ಜನ ಸೆಲೆಬ್ರಿಟಿಗಳು ಕೂಡ ಬಂದಿದ್ದಾರೆ. ಮೇಘಾ ಶೆಟ್ಟಿ ಅವರು ಇರ್ಬೋದು, ರಂಗಾಯಣ್ ರಘು ಅವರು ಇರ್ಬೋದು, ಆಮೇಲೆ GT ದೇವೇಗೌಡರು ಆಗಿರ್ಬೋದು. ಹೀಗೆ ಅನೇಕ ಜನ ಸೆಲೆಬ್ರಿಟಿಗಳು ಮತ್ತೆ ಸಮಾಜದ ಅತ್ಯುನ್ನತ ವ್ಯಕ್ತಿಗಳು ಕೂಡ ಇಲ್ಲಿಗೆ ಬಂದಿದ್ದಾರೆ, ವಿಸಿಟ್ ಮಾಡಿದ್ದಾರೆ. ನೀವೀಗ ನೋಡ್ತಿರ್ಬೋದು ನಮ್ಮ ಹಿಂದ್ಗಡೆ, ನೀವೇನು ಇಲ್ಲಿ ಈ ವರಾಂಡ ನೋಡ್ತಾ ಇದ್ರೆ, ಇಲ್ಲಿ ಒಂದಿಷ್ಟು ಗಿಡಗಳಿದಾವೆ. ಅವುಗಳು ಕೂಡ ದಿನನಿತ್ಯ ಅಂದ್ರೆ ನಾವು ನಮ್ಮ ಊರುಗಳಿಗೆ ಹೋದಾಗ ಈ ಹೂಗಳನ್ನ ಬೆಳೆಯೋಕೆ ಗಿಡಗಳನ್ನ ಹಾಕೋದು ಈ ತರ ಎಲ್ಲ ಇದೆಯಲ್ಲ, ಆ ತರದ ಗಾರ್ಡನ್ ಕೂಡ ಇಲ್ಲಿ ಇದೆ. ಇಲ್ಲಿ ನೋಡಿ, ಇಲ್ಲಿ ಮಾವಿನ ಗಿಡದ ಒಂದು ತೋಟ ಇದೆ ನೋಡಿ. ಸೊ ಇದ್ರ ಮಧ್ಯೆನೆ ನಿಮಗೆ ಇವರ ಕಿಚನ್, ಅನ್ನಪೂರ್ಣೇಶ್ವರಿ ಹಾಲ್ ಇದೆ ಇಲ್ಲಿ. ಓಕೆ, ಅನ್ನಪೂರ್ಣೇಶ್ವರಿ ಹಾಲು. ನನಗೆ ಇಲ್ಲಿ ವಾತಾವರಣ ತುಂಬ ಇಷ್ಟ ಆಯಿತು. ಇಲ್ಲಿ ಡಾಕ್ಟರ್ಸ್ ಎಲ್ಲ ದೇ ವೆರಿ ಪ್ರೊಫೆಷ್ನಲ್, ಇದೊಂದು ಸೂಪರ್ ಬೆಸ್ಟ್. ಆಮೇಲೆ ರೂಮೂ ಚೆನ್ನಾಗಿದೆ, ಒಳ್ಳೆ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಹೆಲ್ದಿ ಫುಡ್ ಅಟ್ ದ ಸೇಮ್ ಟೈಮ್ ಟೇಸ್ಟಿಯಾಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಯಾವುದೇ ಪದಾರ್ಥ ಆಗಲಿ ದೇ ಲುಕ್ ಇನ್ ಟು ಹೆಲ್ತ್. ನಾವು ನಿಮ್ಮ ದಿನವನ್ನು ಬೆಳಿಗ್ಗೆ 6 ಗಂಟೆಯಿಂದ ಯೋಗದಿಂದ ಸ್ಟಾರ್ಟ್ ಮಾಡಿಸ್ತೀವಿ. ಯೋಗದಲ್ಲಿ ಆಸನಾಸ್ ಒಂದೇ ಅಲ್ಲ, ಕ್ರಿಯಾಸು ಮಾಡಿಸ್ತೀವಿ. ಕ್ರಿಯಾಸ್ ಅಂತಂದಾಗ ಜಲನೀತಿ ಆಗಿರಲಿ, ಸೂತ್ರನೀತಿ ಆಗಿರಲಿ, ನಿಮ್ಮ ಗಟ್ ಕ್ಲೆನ್ಸಿಂಗಲ್ಲಿ ಯೋಗಿಕ್ ಗಟ್ ಕ್ಲೆನ್ಸಿಂಗ್ ಅಂತ ಬರುತ್ತೆ, ಶಂಖ ಪ್ರಕ್ಷಾಳನ ಅಂತ ಬರುತ್ತೆ. ಇದು ನಿಮ್ಮ ಓಲ್ ಇಂಟೆಸ್ಟೈನ್ನ ಕೆಲವು ಯೋಗ ಆಸನಾಸಿಂದ ಕ್ಲೀನ್ ಮಾಡಿಸುತ್ತೆ. ಅದೇ ರೀತಿ ವಮನನೂ ಇರುತ್ತೆ. ವಾಟರಿಂದ ನಿಮ್ಮ ಓಲ್ ಅಪ್ಪರ್ ಜೆ ಟ್ರ್ಯಾಕ್ನ ನಾವು ಕ್ಲೀನ್ ಮಾಡಿಸ್ತೀವಿ. ಈಗ ಇಲ್ಲಿಗೆ ಬಂದ್ರೆ ಇದೆಯಲ್ಲ, ಒಂದ್ ಪ್ಯಾಕೇಜ್ ಅನ್ನ ಬುಕ್ ಮಾಡ್ಕೊ ಬರ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಆ ಪ್ಯಾಕೇಜ್ ಅಲ್ಲಿ ಎಲ್ಲ ಇನ್ವಾಲ್ವ್ ಆಗಿರುತ್ತೆ. ಊಟ, ಅವ್ರಿಗೆ ಬೇಕಾಗಿದ್ದನ್ನ ನಮ್ಮಲ್ಲಿ ಆರೋಗ್ಯ ದೃಷ್ಟಿಯಿಂದ ಬೇಕು ಅದನ್ನ ಮಾತ್ರ ಕೊಡ್ತೀವಿ. ಇಲ್ಲ ಸರ್, ಇಲ್ಲಿ ಹೆಂಗ ಅಂತಂದ್ರೆ 2 ಆಪ್ಷನ್ ಇರುತ್ತೆ. ಒಂದು ಅವರು ಎಂಜಾಯ್ ಮಾಡ್ಬೇಕು, ಎರಡನೇದು ವೆಲ್ನೆಸ್ ಅನುಭವನು ತಗೋಬೇಕು. ಅವ್ರು ವೆಲ್ನೆಸ್ ಅನುಭವ ತಗೋಬೇಕು ಅಂತಂದ್ರೆ ಅದಕ್ಕೆ ಡಯಟ್ ಮಾಡ್ಲೇಬೇಕು. ಇಲ್ಲ ಡಯಟ್ ಮಾಡಕ್ ಆಗಲ್ಲ, ನ್ಯಾಚುರಲ್ ಆಗಿರೋ ಫುಡ್ನೇ ಮಾಡ್ತೀನಿ ಮನೆ ತರನೇ. ಬಟ್ ಆದ್ರೆ ನನಗೆ ಇಲ್ಲಿ ಟ್ರೀಟ್ಮೆಂಟ್ ಆಗ್ಲಿ ಅಂತ ಅಂದ್ರೆ ಅದಕ್ಕೆ ನಾವು ಅವ್ರಿಗೆ ಮಸಾಜು, ರಿಲ್ಯಾಕ್ಸೇಷನ್, ಅದನ್ನ ಆಮೇಲೆ ಕೆಲವೊಂದಿಷ್ಟು ಅದರಲ್ಲಿ ಅವ್ರ ಡಯಟ್ ಅಲ್ಲಿನೇ ಅವ್ರ ಫುಡ್ ಅಲ್ಲಿನೇ ಒಂದ್ ಸ್ವಲ್ಪ ಡಯಟ್ ಮಾಡಿಸೋದು, ಈ ತರದೆಲ್ಲ ಮಾಡ್ತೀವಿ. ಇವರೆಲ್ಲ ಈಗ ಟಿಫಿನ್ ಮಾಡ್ತಿದ್ದಾರೆ, ಟಿಫಿನ್ ಮಾಡ್ತಾ ಇದ್ದಾರೆ. ಓಕೆ, ಇಲ್ಲಿ ಈಗ ಬೆಳಿಗ್ಗೆ ಈ ಡಿಟಾಕ್ಸಿಫಿಕೇಶನ್ ಇಂದ ಶುರುವಾಗಿ ಅನಂತರ ಯೋಗ, ಅನಂತರ ಅವ್ರಿಗೆ ಏನೇನು ಥೆರಪಿಗಳು ಬೇಕು ಅದನ್ನೆಲ್ಲ ಕೊಡ್ತಾ ಹೋಗ್ತೀವಿ. ಈಗ ಫ್ರೀ ಆಗಿ ನಾನು ಇಲ್ಲೊಂದು ಸ್ವಲ್ಪ ಸಮಯ ಕಳೆದು ಸ್ಪೆಂಡ್ ಮಾಡಿ ಹೋಗ್ಬೇಕಂದ್ರೆ ಅದಕ್ಕೂ ಅವಕಾಶ ಇದೆಯಾ? 100% ಅವಕಾಶ ಇದೆ. ಉದಾಹರಣೆಗೆ ಇಲ್ಲಿ 1 ಲಕ್ಷ ಗಿಡ ಮರಗಳಿದಾವೆ. ನಾವು ಬಂದಿರೋನ್ನ ಯಾಕೆ ಬಂದ್ರಿ ಅಂತ ಯಾವತ್ತೂ ಯಾರನ್ನು ಕೇಳಲ್ಲ. ಬನ್ನಿ ಒಳಗಡೆ, ಫಸ್ಟ್ ಇದನ್ನೆಲ್ಲ ಅನುಭವ ತಗೊಳ್ಳಿ, 1 ಗಂಟೆ ಇರಿ ಇಲ್ಲಿ. ಬರೀ ಟ್ರೀಟ್ಮೆಂಟ್ ಅಂತಲ್ಲ, ನಿಮ್ ಪ್ರೀತಿ ಪಾತ್ರ ಜೊತೆ ಬನ್ನಿ. ನೀವ್ ಯಾರ್ದೋ ನಿಮ್ ಗೆಸ್ಟ್ ಬಂದಿರ್ತಾರೆ. ಈಗ ಉದಾಹರಣೆಗೆ ನೀವೀಗ ಟ್ರೀಟ್ಮೆಂಟ್ ಬಂದಿದ್ದೀರಾ, ನಿಮ್ ಜೊತೆಗೆ 2-3 ಜನ ಬಂದ್ರು ಅಂತಂದ್ರು ಎಲ್ಲ ನೋಡ್ಕೊಳ್ಳಿ. ಎಲ್ಲ ನೋಡ್ಕೊಂಡ್ಮೇಲೆ ನಿಮಗೆ ಸರಿ ಅನಿಸ್ತಂದ್ರೆ ನೆಕ್ಸ್ಟ್ ಟ್ರಿಪ್ನಾಗ ನೀವು ಪ್ಲಾನ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಹೌದು ನೋಡಿ, ವೀಕೆಂಡ್ ಅಲ್ಲಿ ನೀವು ಒಂದ್ ಸ್ವಲ್ಪ ಫ್ರೀ ಮಾಡ್ಕೊಂಡು ಬಂದ್ರೆ ಆರೋಗ್ಯನ ಸುಧಾರಿಸ್ಕೋಬೇಕಂದ್ರೆ ಅದಕ್ಕೂ ಅವಕಾಶ ಇದೆ. ಇಲ್ಲ ನಾನು ಕ್ಯಾಶುವಲ್ ಆಗಿ ಒಂದು ಪ್ರಕೃತಿ ಜೊತೆಗೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತೀನಿ, ಫ್ಯಾಮಿಲಿ ಜೊತೆ ಬರ್ತೀನಿ ಅಂದ್ರೆ ಅದಕ್ಕೂ ಕೂಡ ಅವಕಾಶ ಇದೆ. ಕರೆ ಮಾಡಿ ಬನ್ನಿ, ಇವರ ಕಾಂಟ್ಯಾಕ್ಟ್ ನಂಬರ್ ನ ಕೊಟ್ಟಿರ್ತೀನಿ. ಈಗ ಡಿಟಾಕ್ಸಿಫಿಕೇಶನ್ಗೆ ನಮ್ಗೆ ಏನ್ ಜ್ಯೂಸ್ ರೆಡಿ ಇದೆ, ಅದನ್ನು ನಮ್ಮ ವೀಕ್ಷಕರಿಗೆ ತೋರ್ಸೋಣ. ಬಂತು ನೋಡಿ, ಇದೇನು ಡಿಟಾಕ್ಸ್ ಜ್ಯೂಸ್ ಇದೆ. ಓಕೆ, ಇದರಲ್ಲಿ ನಾವು ಆಯುರ್ವೇದ ಕೆಲವೊಂದಿಷ್ಟು ರೆಮಿಡೀಸ್ ನ ಎಲ್ಲ ಯೂಸ್ ಮಾಡಿ, ಸೊ ನೀವು ಆರಾಮಾಗಿ ಇದನ್ನ ಕುಡಿಬಹುದು. ಯಾವುದೇ ಕಹಿ ಇರಲ್ಲ. ನೀವು ಟೇಸ್ಟ್ ಮಾಡಿ ನೋಡಿ, ವೀಕ್ಷಕರಿಗೆ ಹೇಳ್ಬೋದು ಯಾವ ತರ ಇದೆ ಅಂತ ಹೇಳಿ. ಓಕೆ, ನೆಲ್ಲಿಕಾಯಿ ಜ್ಯೂಸ್ ತರ ಇರುತ್ತೆ, ಹೇಗೆ ನೀವು ನೋಡಿ ಟೇಸ್ಟ್ ಗೊತ್ತಾಗುತ್ತೆ. ಚೆನ್ನಾಗಿರುತ್ತೆ, ಕಹಿ ಇರಲ್ಲ. ಕಹಿ ಇಲ್ಲ, ಅಂದ್ರೆ ಬಾಡಿ ಡಿಟಾಕ್ಸ್ ಆಗುತ್ತೆ, ಕುಡಿಬಹುದು ಇದನ್ನ. ಅಂದ್ರೆ ಕೆಲವು ಕಡೆ ತುಂಬಾ ಕಹಿ ಇರುತ್ತೆ, ಏನೇನೋ ಒಂಥರ ಇರುತ್ತೆ, ಆದ್ರೆ ಇಲ್ಲ, ಆ ತರ ಇಲ್ಲ ನೋಡಿ.
ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಫುಡ್ ಹೆಂಗಿರುತ್ತೆ ಈಗ ಈಗ ಡಾಕ್ಟರ್ ಸಲಹೆ ಮೇರೆ ಇರುತ್ತಾ ಅಥವಾ ಯಾವ ರೀತಿ? ಇಲ್ಲಿ ಒಬ್ರು ಡಯಟಿಷಿಯನ್ ಇರ್ತಾರೆ, ಫುಡ್ಗಾಗಿನೇ ಒಬ್ರು ಡಾಕ್ಟರ್ ಇದ್ದಾರೆ ನಮ್ಮಲ್ಲಿ. ಅವ್ರ ಕೆಲಸ ಏನು ಅಂದ್ರೆ ಫುಡ್ ಮೇಂಟೆನೆನ್ಸ್ ಮಾಡೋದಷ್ಟೇ. ಅಂದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಯಾವ ಗೆಸ್ಟ್ಗೆ ಏನೇನೆಲ್ಲ ಊಟ ಕೊಡಬೇಕು, ಆ ಊಟ ಸರಿ ಇದೆನಾ ಇಲ್ವಾ, ಅದ್ರಲ್ಲಿ ಉಪ್ಪು ಜಾಸ್ತಿ ಇದೆನಾ ಇಲ್ವಾ, ಕಮ್ಮಿ ಇದೆನಾ ಇಲ್ವಾ, ಪರ್ಟಿಕ್ಯುಲರ್ ಆಗಿ ಅದನ್ನ ಚೆಕ್ ಮಾಡಿ ಅವರೊಬ್ರು ಡಾಕ್ಟರ್ ಇದನ್ನ ಮೇಂಟೈನ್ ಮಾಡ್ತಾರೆ. ಬೇರೆ ಬೇರೆ ಊರುಗಳಿಂದ ಜನ ಬರ್ತಿದ್ದಾರೆ, ಬೇರೆ ಊರುಗಳಿಂದ ಜನ ಬರ್ತಾರಲ್ಲ, ಸೊ ಅದನ್ನೆಲ್ಲ ಕರೆಕ್ಟ್ ಆಗಿ ಅವ್ರು ಮೇಂಟೈನ್ ಮಾಡಬೇಕು. ನಮ್ಮಲ್ಲಿ ಅಭ್ಯಂಗ, ಶಿರೋಧಾರ, ಷಷ್ಟಿಕಶಾಲಿಪಿಂಡ ಸ್ವೇದ, ಪತ್ರಪಿಂಡ ಸ್ವೇದ, ಉದ್ವರ್ತನ, ನಾಡಿ ಸ್ವೇದ, ಪಂಚಕರ್ಮ ಚಿಕಿತ್ಸೆ, ಇಂತಹ ಎಲ್ಲ ಆಯುರ್ವೇದ ಚಿಕಿತ್ಸೆಗಳು ಲಭ್ಯವಿದೆ. ಇಲ್ಲಿಗೆ ತುಂಬಾ ಸೆಲೆಬ್ರಿಟಿಗಳು ಬಂದು ಚಿಕಿತ್ಸೆ ಪಡ್ಕೊಂಡು ಹೋಗಿದ್ದಾರೆ. ನೀವು ಕೂಡ ಬನ್ನಿ, ಚಿಕಿತ್ಸೆ ತಗೊಳ್ಳಿ. ಇಲ್ಲಿ ಉಳ್ಕೊಂಡು ಕೂಡ ಚಿಕಿತ್ಸೆ ತಗೋಬಹುದು, ಮನೆಯಿಂದ ಕೂಡ ಬಂದು ಪಂಚಕರ್ಮ ಚಿಕಿತ್ಸೆಗಳನ್ನ ಪಡ್ಕೋಬಹುದು. ಈ ಒಂದು ಹೇಳಿ ನಮ್ಗೆ, ಈ ಸ್ಪೆಸಿಫಿಕ್ ಆಗಿ ಇಂಥ ಸಮಸ್ಯೆ ಇರೋರು ಇಲ್ಲಿಗೆ ಬಂದ್ರೆ ಚೆನ್ನಾಗಿರುತ್ತೆ, ಈ ಆರೋಗ್ಯ ದೃಷ್ಟಿಯಿಂದ ನಾನು ಕೇಳ್ತಾ ಇದ್ದೀನಿ. ಈಗ ಸಮಯ ಕಳೆಯೋಕ್ ಬರೋದು ಬೇರೆ, ಆದ್ರೆ ಆರೋಗ್ಯವನ್ನ ಸುಧಾರಿಸ್ಕೊಳ್ಬೇಕು ಅಂತ ಬರೋದು ಬೇರೆ. ಅಂಥವ್ರು ಯಾರ್ಯಾರು ಬರ್ಬೋದು ಇಲ್ಲಿಗೆ? ಇಲ್ಲಿಗೆ ಮೇನ್ ಆಗಿ ಕೆಲವೊಂದು ಕಾಯಿಲೆ ಅವ್ರಿಗೆ ತುಂಬಾ ಒಳ್ಳೇದಿದು. ಲೈಕ್ ಫಸ್ಟ್ ಪ್ಯಾರಾಲಿಸಿಸ್ ಸ್ಟ್ರೋಕ್. ನೀವು ಮನೇಲೂ ನಿಮ್ನ ನೋಡ್ಕೊಳ್ಳಲ್ಲ, ಆ ತರ ನಾವು ನೋಡ್ಕೊಳ್ತೀವಿ. ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗಿದ್ರೆ ಅದಕ್ಕೆ ಏನಂತಂದ್ರೆ ಪರ್ಟಿಕ್ಯುಲರ್ ಒಂದು ಟೈಮ್ ಲೈನ್ ಹೇಳ್ತೀವಿ. ಈ ಟೈಮ್ ಲೈನ್ ಒಳಗಡೆ ನೀವು 100% ರಿಕವರಿ ಆಗ್ತೀರಾ ಅಂತೇಳಿ. ಈಗ ಲೈಕ್ ನೀವು ಯಾವುದೇ ಹಾಸ್ಪಿಟ್ಲಿಗೆ ಹೋದ್ರು ಅವರು ನಿಮಗೆ ಈ ತರ ಗ್ಯಾರಂಟಿ ಕೊಡಕ್ಕಾಗಲ್ಲ. ಸೊ ನಾವು ಅದನ್ನ ಓಡಾಡಿಸ್ತೀವಿ ಅಂತಾನೆ ಹೇಳಿ ಗ್ಯಾರಂಟಿ ಕೊಡ್ತೀವಿ, ಆ ತರ ಮಾಡ್ತೀವಿ. ಅದಾದ್ಮೇಲೆ ಕೆಲವೊಬ್ರು ವೇಟ್ ಲಾಸ್ ಆಗ್ಬೇಕು ಅಂತ ಇರ್ತಾರೆ. ಈ ಪರ್ಟಿಕ್ಯುಲರ್ ಈಗ ನೀವು ಕೆಲವೊಂದಿಷ್ಟು ವಿಡಿಯೋ ತೋರಿಸಿದೆ ನಾನು ನಿಮಗೆ, 5-10 kg ವೇಟ್ ಲಾಸ್ ಆಗಿದ್ದಾರೆ. ಸೊ ಅದು ತುಂಬಾ ಜಾಸ್ತಿ ದಿನ ಅಲ್ಲ, 8-10 ದಿವಸದೊಳಗಡೆ ವೇಟ್ ಲಾಸ್ ಆಗ್ತಾರೆ. ವೆಯ್ಟ್ ಲಾಸಿಗೆ ಬಂದಿರೋದು ನಾನು. ನನಗೆ ತಲೆನೋವು ಕೂಡ ಇತ್ತು. ಅಕ್ಯುಪಂಚರ್ ತೊಗೊಳ್ತಾ ಇದ್ದೀನಿ, ತಲೆನೋವು ಕಮ್ಮಿ ಆಗಿದೆ. ನಾನು ಬಂದಾಗ 70 kg ಇದ್ದೆ, ಈಗ 66 ಆಗಿದ್ದೀನಿ. ನನ್ನ ಡಾಕ್ಟರ್ ಬಂದು ಕಲ್ಪನಾ ಮೇಡಮ್ ಅಂತ. ಅವರು ನನಗೆ ಎಲ್ಲ ಥರನೂ ಡಯಟ್ ಪ್ಲ್ಯಾನ್ ಎಲ್ಲ ಕೊಟ್ಟು ನನಗೆ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಕೆಲವೊಬ್ರಿಗೆ ಒಬೆಸಿಟಿ, ಆಮೇಲೆ ಗ್ಯಾಸ್ಟ್ರಿಕ್, ಅದಾದ್ಮೇಲೆ ಕೊಲೊನಲ್ ಇನ್ಫೆಕ್ಷನ್ಸ್ಗಳು, ಅದಾದ್ಮೇಲೆ ತುಂಬಾ ಹೆಣ್ಮಕ್ಳಿಗೆ PCOD, PCOS ಪ್ರಾಬ್ಲಮ್ಸ್, ಈ ತರದ ಹಲವಾರು ಕಾಯಿಲೆಗಳಿಗೆ ಇಲ್ಲಿ ಏನಂತಂದ್ರೆ ಈಗ ನಾವು ಔಷಧಿ ಕೊಟ್ಟು ಕಳಿಸ್ತೀವಿ, ಮನೇಲಿ ಔಷಧಿ ತಗೊಳ್ತಾರೆ. ಅವ್ರು ಕರೆಕ್ಟ್ ಆಗಿ ತಗೊಂಡ್ರ ಇಲ್ವಾ ಅದು ನೋಡಕ್ಕಾಗಲ್ಲ. 24/7 ಅವ್ರ ಜೊತೆಗೆ ಇರಕ್ಕಾಗಲ್ಲ. ಬಟ್ ಇಲ್ಲಿ ಅವ್ರು ಇದ್ರು ಅಂದ್ರೆ 24/7 ನಾವು ಮಾನಿಟರ್ ಮಾಡ್ತೀವಿ. 24/7 ಮಾನಿಟರ್ ಮಾಡ್ತೀವಿ. ಒಂದು ಪರ್ ಡೇ 15 ಸಲ ನಮ್ ಡಾಕ್ಟರ್ಸ್ ವಿಸಿಟ್ ಮಾಡ್ತಾರೆ ಅವ್ರು ಉಳ್ಕೊಂಡಿರುವಂತ ಜಾಗಕ್ಕೆ. ಟೋಟಲ್ ಆಗಿ ಎಲ್ಲ ಸೇರಿ ಕನ್ಸಲ್ಟೇಷನ್ ಒಂದ್ ದಿನಕ್ಕೆ 20 ಸತಿ ಆಗಿರುತ್ತೆ. ಹೌದು. ಆಮೇಲೆ ಈಗ ನೀವು ಈ ಸೆಂಟರ್ ಯಾಕೆ ಉಪಯೋಗ ಆಗುತ್ತೆ, ಈ ಸೆಂಟರ್ ಇಂದ ನಿಮ್ಗೆ ಏನು ಉಪಯೋಗ ಅಂತಂದ್ರೆ ನೋಡಿ, ಇಲ್ಲಿ ಯಾವ ತರ ಅಂತಂದ್ರೆ ಈಗ ನೀವು ಯಾವ್ದೋ ಒಂದು ತುಂಬಾ ಒಂದು 100 ಜನ 200 ಜನ ಇರೋ ಕಡೆ ನೀವು ಹೋದ್ರಿ ಅಂದ್ರೆ ಅಲ್ಲಿ ನಿಮಗೆ ಒಂದೇ ತರದ ಫುಡ್ ಮಾಡಿರ್ತಾರೆ. ಓಕೆ, ಒಂದು ಡಯಟ್ ಫುಡ್ ಅಂತ ಬಂದಾಗ ಒಂದು ಡಯಟ್ ಫುಡ್ ಒಂದೇ ನಮ್ನಿ ಡಯಟ್ ಫುಡ್ ಮಾಡಿರ್ತಾರೆ. ಈಗ ಪರ್ಟಿಕ್ಯುಲರ್ ನಿಮಗಿದು ಅಂತ ಮಾಡಿರಲ್ಲ. ಇಲ್ಲಿ ನಾವು ಹಂಗಲ್ಲ, ಪ್ರತಿಯೊಂದು ಪೇಷಂಟ್ಗೂ ಕೂಡ ಇವತ್ತು ಬೆಳಗ್ಗೆ 10 ಜನ ಇದಾರೆ ಅಂದ್ರೆ 10 ಜನರಿಗೆ ಬೇರೆ ಬೇರೆದ್ ಬೇಕು ಅಂದ್ರೆ 10 ಜನರಿಗೆ ಬೇರೆ ಬೇರೆದ್ ಮಾಡ್ತೀವಿ ನಾವು. ಈಗ ಬಂದಿರುವ ಪೇಷಂಟ್ಗಳಿಗೆ ಅಥವಾ ಅವ್ರಿಗೆ ಏನೋ ಒಂದು ಡಿಸೀಸ್ ಇದೆ ಅಂತ ಹೇಳಿದ್ರೆ ಅವರಿಗೆ ಡಯಟ್ ಒಂದಾದ್ರೆ ಇನ್ನೊಂದು ಮೆಡಿಸಿನ್ಗಳು ಕೂಡ ಬೇಕಾಗಬಹುದು ಅನ್ನೋದು ನನ್ನ ಒಂದು ಕಲ್ಪನೆ. ನಮ್ದು ನಿಮಗೆ ಗೊತ್ತಿರೋ ಹಂಗೆ ಮೆಡಿಸಿನಲ್ ಒಳಗಡೆ ನಾವು ನಂಬರ್ 1 ಇದೀವಿ. ಈಗ ರೈಟ್ ನಾವು ನಮ್ದು ಮೆಡಿಸಿನ್ಸ್ ಪೈಲ್ಸ್ ಗೆ ಕೆಲಸ ಮಾಡುತ್ತೆ, ಕಿಡ್ನಿ ಸ್ಟೋನ್ ಕೆಲಸ ಮಾಡುತ್ತೆ, ಶುಗರ್ಗೆ, BP-ಗೆ, ಅಲರ್ಜಿಗೆ, ಅತ್ಸಮಕ್ಕೆ ನಂಬರ್ 1 ಕೆಲಸ ಮಾಡ್ತಾ ಇದೆ ಆಲ್ರೆಡಿ. ಆ ಬೇಸ್ ಮೇಲೆನೆ ಇಲ್ಲಿದ್ದಾಗ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಜೊತೆಗೆ ಮೆಡಿಸಿನ್ ಕೊಟ್ಟು ಮನೆ ಕಳಿಸ್ತೀವಿ. ಅವಾಗ ಅವ್ರದ್ದು ಏನ್ ಕಾಯಿಲೆಗೆ ಅಂತ ಅನ್ಕೊಂಡ್ ಬಂದಿರ್ತಾರೆ, ಆ 100% ರಿಸಲ್ಟ್ ನ ಅಚೀವ್ಮೆಂಟ್ ತಗೋಬಹುದು ಅವರು. ಅದಕ್ಕೆಲ್ಲವೂ ಕೂಡ ಇಲ್ಲಿ ಅವಕಾಶ ಇದೆ. ಎಲ್ಲದಕ್ಕೂ ಕೂಡ ಅವಕಾಶ ಇದೆ. ಮೆಡಿಸಿನ್ ಬೇಕಂದ್ರೂ ತಗೋಬಹುದು. ಇಲ್ಲ ನಾವು ಮೆಡಿಸಿನ್ ತಗೊಳಕ್ ಆಗಲ್ಲ ಅಂತಂದ್ರೆ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ್ ಹೋಗ್ಬೋದು. ಅಥವಾ ಟ್ರೀಟ್ಮೆಂಟ್ ಬೇಡ, ನನ್ನ ಕೈಲಿ ಟ್ರೀಟ್ಮೆಂಟ್ ತಗೊಳಕ್ ಆಗಲ್ಲ, ಮೆಡಿಸಿನ್ ತಗೊಂಡ್ ಹೋಗ್ತೀನಿ ಅಂದ್ರೆ ಅದಕ್ಕೂ ಓಕೆ. ನಮಗೇನು ಅಂದ್ರೆ ಆಯುರ್ವೇದ ಮನೆಗೆ ಹೋಗ್ಬೇಕು ಅನ್ನೋದು. ಈಗ ನಾನು ಅಲ್ಲಿ ಟ್ರೀಟ್ಮೆಂಟ್ ರೂಮ್ ಗಳನ್ನು ಅಬ್ಸರ್ವ್ ಮಾಡಿದೆ. ಬೆಳಿಗ್ಗೆ ಬೇಗ ಎದ್ದವನು ಅದ್ರೊಳಗಡೆನು ಹೋಗಿ ಬಂದೆ. ಅಲ್ಲಿ ಸುಮಾರು ವೆರೈಟಿ ಟ್ರೀಟ್ಮೆಂಟ್ ಇದೆ. ಅದರಲ್ಲಿ ಈ ಒಂದೊಂದು ಟಬ್ಗಳೇ ವಿಶೇಷವಾಗಿದೆ ಅಂತ. ಆ ತರದ್ ಯಾವ್ದೆಲ್ಲ ಇದೆ ಒಂದ್ಸಲ ಹೇಳ್ಬೋದಾ? ಈಗ ನಮ್ಮಲ್ಲಿ ಏನಂತಂದ್ರೆ ಈ ಹಾಸ್ಪಿಟಲ್ ಸ್ಪೆಷಾಲಿಟಿ ಏನು ಕರ್ನಾಟಕದಲ್ಲಿ ಇದು ಯಾಕೆ ಒಂಥರ ಡಿಫ್ರೆಂಟ್ ಮತ್ತೆ ಸ್ಪೆಷಲ್ ಅಂತ ಅಂದ್ರೆ ಇದರಲ್ಲಿ ಬರೀ ಆಯುರ್ವೇದ ಇಲ್ಲ, ಬರೀ ನ್ಯಾಚುರೋಪತಿ ಇಲ್ಲ, ಬರೀ ಫಿಸಿಯೋಥೆರಪಿ ಇಲ್ಲ, 3 ಒಂದೇ ಹತ್ರ ಇದೆ. ಓಕೆನಾ? ಇದು ಒಂದು ಪ್ಲಸ್ ಪಾಯಿಂಟ್. ಏನಂತಂದ್ರೆ ಮರ್ಮ ಚಿಕಿತ್ಸೆ ಇಲ್ಲಿ ನಡೆಯುತ್ತೆ ಆಯುರ್ವೇದದಲ್ಲಿ. ಅದಾದ್ಮೇಲೆ ನ್ಯಾಚುರೋಪತಿಯಲ್ಲಿ ಕೊಲೊನ್ ಥೆರಪಿ ತುಂಬಾ ಫೇಮಸ್ ನ್ಯಾಚುರೋಪತಿ ಒಳಗಡೆ. ಅದಾದ್ಮೇಲೆ ನೀವು ಕುಡಿತಾ ಇರೋ ಡಯಟ್ ಕೂಡ ನ್ಯಾಚುರೋಪತಿ ಇದೆ. ಸೊ ಈ ತರದ್ದು ಎಲ್ಲದ 3 ಕಾಂಬಿನೇಷನ್ ಅಲ್ಲಿ ಇರ್ತಕ್ಕಂತ ಏಕೈಕ ಹಾಸ್ಪಿಟಲ್ ನಮ್ದು ಕರ್ನಾಟಕದಲ್ಲಿ. ನಿಮ್ಗೆ ಕೀಲ್ ನೋವು ಆಗಿರ್ಬೋದು, ಕುತ್ತಿಗೆ ನೋವು, ಬೆನ್ನು ನೋವು, ಜಾಯಿಂಟ್ ಪೇನ್ಸ್, ಯಾವುದೇ ಜಾಯಿಂಟ್ ಪೇನ್ಸ್ ಆಗಿರ್ಬೋದು, ಮತ್ತು ನ್ಯೂರೋಲಾಜಿಕಲ್ ಕಂಡೀಷನ್ ಆಗಿರ್ತಕ್ಕಂಥ ಸ್ಟ್ರೋಕು,
ಪ್ಯಾರಾಲಿಸಿಸು, ಸ್ಪೈನಲ್ ಕಾರ್ಡ್ ಇಂಜುರೀಸು, ಮಕ್ಕಳ ಬೆಳವಣಿಗೆಯಲ್ಲಿ ಡೆವಲಪ್ಮೆಂಟಲ್ ಡಿಲೇಸ್ ಅಂತ ಹೇಳ್ತೀವಿ, ಅದರಲ್ಲಿ ಏನಾದ್ರು ತೊಂದರೆಗಳಿತ್ತು ಅಂದ್ರೂ ನಾವಿಲ್ಲಿ ಚಿಕಿತ್ಸೆ ಕೊಡ್ತೀವಿ. 3 ದಿನ ಇರಬೇಕು ಅಂತ ಬಂದು ಆಮೇಲೆ ಇಲ್ಲಿ ಚಿಕಿತ್ಸೆ ಎಲ್ಲ ನೋಡಿ ನನಗೆ ಖುಷಿಯಾಗಿ 10 ದಿವಸ ನಾನು ಪೂರೈಸಿದ್ದೀನಿ. ಇವಾಗ ನಾನು ನಡ್ಕೊಂಡು ಹೋಗಕ್ಕೆ ಆಗ್ತಾ ಇರಲಿಲ್ಲ, ಕುತ್ಕೊಂಡು ಹೋಗ್ತಾ ಇದ್ದವನು ನಾನು ಇವಾಗ ನಾನು 1 ಕಿಲೋಮೀಟರ್ ಚೆಕ್ ಮಾಡಿದ್ದೀನಿ, ಎಲ್ಲೂ ನಿಲ್ಲದೆ ಹೋಗಿ ವಾಪಸ್ಸು ನಡ್ಕೊಂಡು ತಿರುಗಿ ಓಡಾಡ್ತಾ ಇದ್ದೀನಿ. ಇವಾಗ ಎಕ್ವಿಪ್ಮೆಂಟ್ಸ್ ಎಲ್ಲ ವೆಲ್ ಎಕ್ವಿಪ್ಡ್ ನಮ್ಮದು, ಮತ್ತೆ ಕ್ವಾಲಿಫೈಡ್ ಡಾಕ್ಟರ್ಸ್ಗಳಿದ್ದೀವಿ, ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ಗಳಿದ್ದೀವಿ, ಎಕ್ಸ್ಪೀರಿಯನ್ಸ್ ಥೆರಪಿಸ್ಟ್ಗಳಿದ್ದೀವಿ. ಈ ಕೈ ಇದ್ದಾಗ ಅದನ್ನ ಓಪನ್ ಮಾಡೋಕ್ಕೂ ಪ್ರಾಬ್ಲಮ್ ಆಗ್ತಾ ಇತ್ತು. ಇವಾಗ ಆರಾಮ್ಸೆ ಕೈ ಓಪನ್ ಮಾಡ್ತೀನಿ, ಕ್ಲೋಸ್ ಮಾಡ್ತಿದ್ದೀನಿ. ಮತ್ತೆ ಲೆಗ್ ಕೂಡ ಅಷ್ಟೇ ಸಿ ಟೈಪ್ ಹೀಗೆ ಇಡ್ತಿದ್ದೆ, ಪರವಾಗಿಲ್ಲ 3 ಡೇಸಲ್ಲಿ ಇಷ್ಟು ಇಂಪ್ರೂವ್ಮೆಂಟ್ ಕಂಡಿದೆ. ಇದಿರುವಂತದ್ದು ಮೈಸೂರಲ್ಲಿ ಆದಿಯೋಗಿ ನೇಚರ್ ಕ್ಯೂರ್ ಅಂಡ್ ವೆಲ್ನೆಸ್ ಸೆಂಟರ್ ಅಂತ ಇರೋದು. ಸೊ ಜೊತೆಗೆ ನೀವು ನೋಡಿದ್ದು ಆ ಬಾತ್ ಟಬ್ ಅವೆಲ್ಲ ಇದಾವಲ್ಲ, ಅವೆಲ್ಲ ಏನಂತಂದ್ರೆ ಜಕ್ಕೂಸಿ ಅಂತ ಹೇಳಿ, ಅವೆಲ್ಲ ಮಷಿನ್ಗಳು, ಆಮೇಲೆ ಅವೆಲ್ಲ ಒಂದೊಂದಕ್ಕೆ 4 ಲಕ್ಷ 5 ಲಕ್ಷ 8 ಲಕ್ಷ ಇದಾವೆ. ಅವ್ನ್ ಮನೆಗೆ ತಗೊಂಡೋಗಿ ನಮ್ ಕೈಲಿ ಇಟ್ಕೊಳಕ್ ಆಗಲ್ಲ. ಸೊ ನಾವೇನ್ ಮಾಡ್ಬೋದು ಅಂತಂದ್ರೆ ಇಲ್ಲಿ ಬಂದು ಅದನ್ನ ಫೀಲ್ ಮಾಡ್ಬೋದು. ಓಕೆ, ಒಂದು. ಎರಡನೇದು ಅಂಡರ್ ವಾಟರ್ ಮಸಾಜ್ ಆದಾಗ ನಮ್ ಬಾಡಿ ರಿಲ್ಯಾಕ್ಸೇಷನ್ ಆಗುತ್ತಲ್ಲ. ಈಗ ನೋಡ್ರಿ, ಹಿಂದಿನ ಕಾಲದಲ್ಲಿ ಜನ ಸ್ವಿಮ್ಮಿಂಗ್ ಮಾಡ್ತಾ ಇದ್ರು. ಸೊ ಅವಾಗ ಅವರು ಆರೋಗ್ಯವಾಗಿದ್ರು, 100-110 ವರ್ಷ ಬದುಕ್ತಾ ಇದ್ರು. ಈಗ ಜನರ ಆಯಸ್ ಕಮ್ಮಿ ಆಗ್ತಿರೋ ಕಾರಣ ಏನಂತಂದ್ರೆ ಅವರು ಸ್ವಿಮ್ಮಿಂಗ್ ಮಾಡ್ತಾ ಇಲ್ಲ, ಬೇಕಾಗಿರುವಂತ ಆಕ್ಟಿವಿಟೀಸ್ ಗಳನ್ನ ಮಾಡ್ತಾ ಇಲ್ಲ, ವಾಟರ್ ಆಕ್ಟಿವಿಟೀಸ್ ಮಾಡ್ತಾ ಇಲ್ಲ. ಯಾವಾಗೋ ವೆಕೇಶನ್ ಅಲ್ಲಿ ಒಂದ್ಸತಿ ಹೋಗಿ ಯಾವ್ದೋ ಒಂದು ಪಾರ್ಕ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಬಂದ್ರೆ ಅದಕ್ಕೆ ನಾವು ಅಂಡರ್ ವಾಟರ್ ಎಕ್ಸ್ಪೀರಿಯನ್ಸ್ ಅಥವಾ ಆಕ್ಟಿವಿಟಿ ಅಂತ ಹೇಳಕ್ ಆಗಲ್ಲ. ಸೊ ಅದಕ್ಕೆ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಬೆಳಗ್ಗೆ ಒಂದು ಎದ್ದ ತಕ್ಷಣ ನಿಮಗೆ ಒಂದು ಜ್ಯೂಸ್ ಕೊಟ್ವಿ, ಯೋಗ ಮಾಡಿಸ್ತೀವಿ, ಧ್ಯಾನ ಮಾಡಿಸ್ತೀವಿ, ಆಮೇಲೆ ಕೆಲವೊಂದಿಷ್ಟು ಕ್ರಿಯಾಸ್ ಮಾಡಿಸ್ತೀವಿ. ಅಂದ್ರೆ ಜಲನೀತಿ ಸೂತ್ರ ನೀತಿ ಅಂತ ಹೇಳಿ ನೀವು ನೋಡಿರ್ತೀರ, ನಿಮಗೂ ಮಾಡಿಸಿ ತೋರಿಸ್ತೀವಿ. ಸೊ ಜೊತೆಗೆ ಅದ್ರ ಜೊತೆಗೆ ಏನಂತಂದ್ರೆ ಟ್ರೀಟ್ಮೆಂಟ್ ಅಲ್ಲಿ ಉದ್ವರ್ತನ ಅಂತ ಮಾಡ್ತೀವಿ. ಅಂದ್ರೆ ಕಾಂಬಿನೇಷನ್ ಟ್ರೀಟ್ಮೆಂಟ್ ನಮ್ದು. ಉದಾಹರಣೆ, ನಿಮಗೆ ವೇಟ್ ದಪ್ಪ ಇದ್ದೀರಾ, ನಿಮಗೆ ನಾವು ಉದ್ವರ್ತನ ಮಾಡ್ತೀವಿ, ಫಸ್ಟ್ ಮಸಾಜ್ ಮಾಡ್ತೀವಿ, ಪೌಡರ್ ಮಸಾಜ್. ಜೊತೆಗೆ ಏನಂತಂದ್ರೆ ನಿಮಗೆ SSPS ಅಂತ ಇರುತ್ತೆ, ಷಷ್ಠಿಕಶಾಲ ಪತ್ರಪಿಂಡ ಸ್ವೇದ ಅಂತ ಇರುತ್ತೆ. ಜೊತೆಗೆ ಏನಂತಂದ್ರೆ ನಿಮಗೆ ಇಲ್ಲಿ ಅದ್ರ ಜೊತೆಗೆ ಅಂಡರ್ ವಾಟರ್ ಮಸಾಜ್ ಇರುತ್ತೆ. ಅದ್ರ ಜೊತೆಗೆ ಏನಂತಂದ್ರೆ ಫಿಸಿಯೋಥೆರಪಿ ಇರುತ್ತೆ. ಲೈಕ್ ಯಾರಿಗಾದ್ರೂ ಏನಾದ್ರು ಪೇನ್ ಇತ್ತು ಅಂತಂದ್ರೆ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಸಪರೇಟ್ ಆಗಿದೆ. ಸೊ ಅಲ್ಲಿ ಆ ಟ್ರೀಟ್ಮೆಂಟ್ ತಗೋಬಹುದು. ಪುರುಷರಿಗೆ ಬೇರೆ, ಮಹಿಳೆಯರಿಗೆ ಬೇರೆ ಸಪರೇಟ್? ಹೌದು, ಎಲ್ಲ ಸಪರೇಟ್ ಇದೆ, ಎಲ್ಲ ಒಟ್ಟಿಗೆ ಇಲ್ಲ. ನೀವು ಪುರುಷರ ಸೆಕ್ಷನ್ ಸಪರೇಟ್ ಇದೆ, ನೀವು ನೋಡಿದ್ರೆ ಮೇಲ್ ಟ್ರೀಟ್ಮೆಂಟ್ ಏರಿಯಾ ಸಪರೇಟ್, ಫಿಮೇಲ್ ಟ್ರೀಟ್ಮೆಂಟ್ ಏರಿಯಾ ಸಪರೇಟ್. ಮೇಲ್ಗೆ ಮೇಲು, ಫಿಮೇಲ್ಗೆ ಫಿಮೇಲ್ ಟ್ರೀಟ್ಮೆಂಟ್ ನಡೆಯುತ್ತೆ ಇಲ್ಲಿ. ಸೊ ಹಂಗಾಗಿ ಯಾರು ಮುಜುಗರನು ಪಡ್ಕೊಳ್ಳೋದೇನಿಲ್ಲ, ಸಮಸ್ಯೆನೂ ಏನಿಲ್ಲ ಇಲ್ಲಿ. ನೋಡಿ ವೀಕ್ಷಕರೇ, ಇಲ್ಲಿವರೆಗೆ ರಾತ್ರಿ ಬೆಂಗಳೂರಿಂದ ಹೊರಟು ರಾತ್ರಿ ಇಲ್ಲಿ ಬಂದು ರೀಚ್ ಆಗಿ ಇಲ್ಲಿ ಸ್ಟೇ ಆಗಿ ಇಲ್ಲಿ ಇದ್ದು ಯಾಕೆ ಇನ್ಫಾರ್ಮೇಶನ್ ನಾನು ತಲುಪಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ತುಂಬ ಜನರಿಗೆ ಬೇಕಾಗಿರುವಂಥ ಕಂಟೆಂಟ್. ಇದು ನಾವು ರಿಲ್ಯಾಕ್ಸೇಷನ್ಗೆ ಎಲ್ಲೆಲ್ಲೋ ತುಂಬ ದೂರಕ್ಕೆ ಹೋಗಿ ಸಾವಿರಾರು ರೂಪಾಯಿನ ಖರ್ಚು ಮಾಡಿಕೊಂಡು ಹೆಂಗೆಂಗೋ ಬದುಕ್ತಾ ಇರ್ತೀವಿ. ಆದರೆ ಒಂದ್ಸಲ ಇಲ್ಲಿಗೆ ಬಂದು ಇಲ್ಲಿ ರಿಲ್ಯಾಕ್ಸ್ ಮಾಡಿ, ಈ ನೇಚರ್ ಜೊತೆಗೆ ಎಂಜಾಯ್ ಮಾಡಿ, ಇಲ್ಲಿರುವಂಥ ಫುಡ್ ಇರ್ಬೋದು, ಇಲ್ಲಿರುವಂಥ ಟ್ರೀಟ್ಮೆಂಟ್ ಇರ್ಬೋದು, ಅಥವಾ ನಿಮಗೇನಾದ್ರು ಡಿಸೀಸ್ಗಳಿದ್ರೆ ಇಲ್ಲಿ ಡಾಕ್ಟರ್ಸ್ಗಳು ಇರ್ತಾರೆ, ಮುಕ್ತವಾಗಿ ಅವ್ರ ಜೊತೆ ಮಾತಾಡಿ ಆದಷ್ಟು ಅದನ್ನ ಸರಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಈ ವಿಡಿಯೋನ ಸ್ಪೆಷಲ್ ಆಗಿ ಪ್ರಸಾರ ಮಾಡಿದ್ದೀನಿ. ಥ್ಯಾಂಕ್ ಯು. ನಾಳೆ ಎಪಿಸೋಡ್ನಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ ಜರ್ನಿಯನ್ನು. ಅಲ್ಲಿ ಯೋಗ ಇರ್ಬೋದು ಅಥವಾ ನಿಮ್ಮಲ್ಲಿ ಯಾವ್ಯಾವ ಟ್ರೀಟ್ಮೆಂಟ್ ಇದೆ ಅದೆಲ್ಲವನ್ನ ಕೂಡ ನಾವು ಎಕ್ಸ್ಪೀರಿಯನ್ಸ್ ಮಾಡಿ ಅದನ್ನ. ನನ್ನ ಇಂಟೆನ್ಷನ್ ಏನಂದ್ರೆ ಸರ್, ನಾವು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೆ ನಿಮ್ ಜೊತೆಗೆ. ಹೌದು. ಸೊ ನಿಮಗೆ ಇದೆಲ್ಲ ಟ್ರೀಟ್ಮೆಂಟ್ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ಅನ್ನೋದು ನನ್ನ ಆಸೆ. ನೀವು ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು, ಅದಾಗಲ್ಲ ಇದಾಗಲ್ಲ ಅನ್ನಂಗಿಲ್ಲ, ಎಲ್ಲ ಮಾಡ್ಬೇಕು. ಓಕೆ, ಇದು ನಮ್ದು ನಿಮಗೆ ಏನಂದ್ರೆ, ಹಾಗಾದ್ರೆ 3-4 ಸಲ ಸ್ನಾನ ಮಾಡ್ಬೇಕು ಇವತ್ತು ನಾನು. ಎಸ್, ಖಂಡಿತ ಮಾಡೋಣ. ಬನ್ನಿ ಸರ್. ಥ್ಯಾಂಕ್ ಯು. ವೆಲ್ಕಮ್ ಸರ್. ಎಸ್, ಕಂಟಿನ್ಯೂ ಆಗುತ್ತೆ ನಮ್ಮ ಈ ಜರ್ನಿ. ಸೊ ಕಂಪ್ಲೀಟ್ ಆಗಿ ನಿಮಗೆ ಪ್ರತಿದಿನ ಇವರ ಇಲ್ಲಿಯ ಒಂದು ಏನೇನು ಸೌಲಭ್ಯಗಳಿದೆ ಅದನ್ನೆಲ್ಲ ನಾನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ತಿಳಿಸ್ತೀನಿ. ಅದ್ರ ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ಇಲ್ಲಿಯ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಲ್ಲಿಯ ಅಡ್ರೆಸ್ಸು, ಗೂಗಲ್ ಮ್ಯಾಪ್ ಲೊಕೇಶನ್ ಲಿಂಕ್ ಎಲ್ಲವೂ ಕೂಡ ಇರುತ್ತೆ. ಒಂದ್ಸಲ ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ. ಇದು ಈ ಹೊತ್ತಿನ ವಿಶೇಷ. ಸ್ಟೇ ಟ್ಯೂನ್.